ತಮ್ಮೇನಹಳ್ಳಿ ಗ್ರಾಮದ ಮಠದ ಶ್ರೀಗಳ ಮೇಲೆ ಹಲ್ಲೆ ಕುರಿತು ಕುದ್ದೂರು ಶ್ರೀಗಳು ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಮೊಳಕಾಲ್ಮೂರು ತಾಲೂಕಿನ ತಮ್ಮೇನಹಳ್ಳಿಯ ವೆಂಕಟೇಶ ತಾತ ಸ್ವಾಮೀಜಿಯವರಿಗೆ ಸಂಬಂಧಿಸಿದ ವಿಚಾರವಾಗಿ ಕಳೆದ 2-3 ದಿನಗಳಿಂದ ಅನೈತಿಕ ಸಂಬಂಧ ಹಿನ್ನೆಲೆ ನಡೆದಿರುವ ಗಲಾಟೆ ಎನ್ನುತ್ತಿರುವ ವಿಚಾರ ಭಾರೀ ಸುದ್ದಿಯಾಗಿದೆ. ಈ ಕುರಿತು ಮಠದ ಸ್ವಾಮಿ ಮತ್ತು ಭಕ್ತಾದಿಗಳು ಸೇರಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ವಾಮೀಜಿಯವರು ಮಾತನಾಡಿದ್ದು, ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಇತರೆ ಸುದ್ದಿ ಮಾಧ್ಯಮದಲ್ಲಿ ಅನೈತಿಕ ಸಂಬಂಧದ ಹಿನ್ನೆಲೆ ಅಪವಾದ ಹೊರಿಸಿ ಹರಿಬಿಟ್ಟಿರುವ ವಿಡಿಯೋ ತುಣುಕುಗಳು ಸತ್ಯಕ್ಕೆ ದೂರವಾಗಿದೆ. ನಮ್ಮ ಸಂಬಂಧಿಕರು ನಮ್ಮ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದ ಗಲಾಟೆಯಾಗಿದೆ. ಅದನ್ನು ಉದ್ದೇಶಪೂರ್ವಕವಾಗಿ ಅನೈತಿಕ ಸಂಬಂಧ ಗಲಾಟೆ ಎಂದು ತಿರುಚಲಾಗಿದೆ. ನಾನು ಮಠದ ಅಧಿಕಾರ ವಹಿಸಿದ ದಿನದಿಂದಲೂ ಸಹ ಇಲ್ಲಿಯವರೆಗೂ ಸಾವಿರಾರು ನನ್ನ ಸಹೋದರಿಯರಿಗೆ ಹುಡುಕಿ ಬಾಗಿನ ಹಾಗೂ ಇತರೆ ಹಲವಾರು ಮುತ್ತೈದೆ ಕಾರ್ಯಕ್ರಮಗಳನ್ನು ನಡೆಸಿದ್ದೇನೆ. ನೂರಾರು ವಿದ್ಯಾರ್ಥಿಗಳಿಗೆ ಪೆನ್ನು ಪುಸ್ತಕ ವಿತರಿಸಿದ್ದೇನೆ. ನೂರಾರು ಬಡ ಮಕ್ಕಳಿಗೆ ಸಹಾಯ ಕೂಡ ಮಾಡಿದ್ದೇನೆ. ಶ್ರೀಮಠಕ್ಕೆ ಬರುವ ಪ್ರತಿ ಭಕ್ತಾದಿಗಳು ನನ್ನ ಸಹೋದರಿಯರು, ನನ್ನ ಮಕ್ಕಳು ಎಂದು ಭಾವಿಸಿದ್ದೇನೆ. ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆದಿದ್ದೇನೆ. ಹಾಗೂ ಇನ್ನು ನನ್ನ ಹೇಳಿಕೆ ಸಹಿಸದ ಕೆಲ ವಿರೋಧಿಗಳು ನನ್ನ ಬಗ್ಗೆ ಇಲ್ಲ ಸಲ್ಲದ ಕಥೆಯನ್ನು ಸೃಷ್ಟಿಸಿ ನನ್ನ ಮೇಲೆ ಹಲ್ಲೆ ನಡೆಸಿ ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಇದನ್ನು ನಾನು ಹಾಗೂ ಶ್ರೀಮಠದ ಭಕ್ತಾದಿಗಳು ಎಂದು ಸಹಿಸುವುದಿಲ್ಲ. ನನ್ನ ಭಕ್ತಾದಿಗಳ ಸಮ್ಮುಖದಲ್ಲೇ ಸದ್ಯದಲ್ಲೇ ಒಂದು ಸಭೆ ನಡೆಸಿ ತೀರ್ಮಾನ ತೆಗೆದುಕೊಂಡು ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರ ಬಗ್ಗೆ ಕಾನೂನಾತ್ಮಕವಾಗಿ ಮಾನನಷ್ಟ ಮೊಕದ್ದಮೆ ಕೊಡಬೇಕೆಂದು ಯೋಚಿಸಿದ್ದು, ಮುಂದಿನ ನಡೆಯನ್ನು ಅತಿ ಶೀಘ್ರದಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಪ್ರಕಟಿಸಿದೆ ಎಂದು ಶ್ರೀಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸರ್, ಇಲ್ಲಿ ಸೋಮಕೇರಿ ಅಂತ ಗ್ರಾಮ ಇದೆ. ಸೋಮಕೇರಿಯಲ್ಲಿ ಆಂಜನೇಯ ಸ್ವಾಮಿ ಮಠ ಕಟ್ಟಿದ್ದೀನಿ. ಸಾಯಂಕಾಲ 6:40 ಟೈಮು. 6:40 ಟೈಮ್ದಲ್ಲಿ ಫಸ್ಟಿಗೆ 2 ಬಂದರು, ಆಮೇಲೆ 10 ಜನ ಬಂದರು. 10 ಜನ ಅವ್ರ ಫ್ಯಾಮಿಲಿನೇ. ಅವರೆಲ್ಲ ಯಾರು? ನಿಮ್ಮ ಸಂಬಂಧಿಕರ ಅಥವಾ ಹೊರಗಿನವರ? ಸಂಬಂಧಿಕರೇ ಬಂದು ನನ್ನ ತಕೊಂಡು ಹೋದರು. ಹೊಡೆಯೋದು ಕೂಡ ಹೊಡೆದ್ರು. ಅದರ ದೊಡ್ಡವರು ಹೊಡಿಲಿ ಬಿಡು ಅಂತ ನಾನು ಹೊಡಿಸ್ಕೊಂಡು ನಿನ್ನ ಎತ್ತಕೊಂಡು ಹೋಗ್ತೀವಿ ಅಂತಂದು ಎತ್ತಕೊಂಡು ಹೋಗಿ ನಿಮ್ಮನ್ನ ಹೆಂಗನ್ನ ಮಾಡಿ ಬಲವಂತವಾಗಿ ಸೈನ್ ಮಾಡಿಸ್ಬೇಕಂತಂದು ಪ್ರಯತ್ನ ಮಾಡಿದರು. ಆದರೆ ನಾನು ಸೈನ್ ಮಾಡಲಿಲ್ಲ. ಆಮೇಲೆ ಅವ್ರಿಗೆ ದುಡ್ಡು ಪ್ರೆಜರ್ ಇದೆ. ಅವರು ಆಸ್ತಿ ಮಾರ್ಬೇಕಂತ ಅವರು ಇದ್ದಾರೆ. ಆದ್ರೆ ನಮ್ಮದು ಆಸ್ತಿ ಎಲ್ಲ ಒಂದೇ ಸರಿ ಆಗಿಬಿಡ್ಲಿ ಅಂತ ನಾನು ಸುಮ್ಮನೆ ಇದ್ದೆ. ನಾನು ಈ ಮನೆ ಮಾಡಿಕೊಡ್ಬೇಕು, ಮನೆ ಮಾಡಿಕೊಟ್ರೆ ನಾನು ಹೊಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ತೋಟ ಒಂದು 3 ಎಕರೆ ಒಂದು ತೋಟ ಇದೆ, ಅದು ನಮ್ಮ ಅಮ್ಮನ ಹೆಸರಲ್ಲಿದೆ. ಅದು ಬಿಡು ಎಲ್ಲ ಒಂದೇ ಸರಿ ಆಗಿಬಿಡ್ಲಿ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ಈ ವಿಚಾರನ ಕಿಡಿಗೇಡಿಗಳು 1ಕ್ಕೆ 10 ಜೋಡಿಸಿ, ಇದು 1ನೇ ತಾರೀಕು ಜರುಗಿರೋ ವಿಚಾರ. ಇದು 1ನೇ ತಾರೀಕು ಜರುಗಿರೋ ವಿಚಾರ. ಆಗಸ್ಟ್ 15 ಆದ್ರೂ ನಾವು ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟ್ ಕೊಟ್ಕೊಂಡಿಲ್ಲ, ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ. ಇದೆಲ್ಲ ಫ್ಯಾಮಿಲಿ. ಈಗ ಅವರು ನಾಳೆ ಅವರು ದೊಡ್ಡವರಿದ್ರೆ ನಮಗೇನು ಸುಮ್ತೇನು ಏನು ಕಡಿಮೆ ಆಗಲ್ಲ. ಸುಮ್ಮನೆ ಇಲ್ಲದ್ದು ಸಲ್ಲದ್ದು ಅಕ್ರಮ ಸಂಬಂಧ, ಆ ಸಂಬಂಧ, ಈ ಸಂಬಂಧ ಅಂತಂದು ಹೇಳ್ತಾ ಇದ್ದಾರೆ. ಇದಕ್ಕೆ ಯಾರಾದರೂ ಪ್ರೂವ್ ಮಾಡಿದರೆ ನಾವು ಅದಕ್ಕೆ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಇದರ ಬಗ್ಗೆ ತಾತನರ ಬಗ್ಗೆ ಏನು ಅಪಪ್ರಚಾರ ಏನು ಅಂತ ಸಡ್ಡೆ ಕೆಲಸಗಳು ಮಾಡೋದು ಉದ್ದೇಶನೇ ಇಲ್ಲ ಸರ್. ನಾವು ಭಾಳ ದಿನದಿಂದ ಭಕ್ತಿ ಬರ್ತಾ ಇದ್ವಿ. ಇಲ್ಲೇ ಪಕ್ಕದಲ್ಲಿ ನಮ್ಮದು ಕೋನಾಪುರ ಅಂತೇಳಿ 24 ಗಂಟೆ ನಾವು ಅಕ್ಕಪಕ್ಕ ಜಮೀನುಗಳು ಸತ ಇದ್ದಾವೆ, ನೋಡ್ತಾ ಇದ್ದೀವಿ. ಭಕ್ತಾದರು ಹೋಗೋರು ಬರೋರು ಫುಲ್ಲ ಬರ್ತಾರೆ. ಗುರುವಾರ ಭಾನುವಾರ ಆತೊಂದು ಸೇವೆ ಮಾಡ್ತಾ ಇದ್ದಾರೆ ಅವರು. ತಾತ ಸಮಾಜ ಸೇವೆ ಮಾಡಿ ನೋಡಿ ಸಹಿಸ್ಕಲಾರ್ದ ಇಂಥವೆಲ್ಲ ಕೆಲವು ಜನ ಹುಟ್ಟಿಸಿದ್ದಾರೆ. ಮತ್ತು ಇದು ರಾಜಕೀಯ ಕುತಂತ್ರ ಸಹಿತ ಹುಟ್ಟಿಸಿರ್ಬೋದು. ಆ ತಾತ ಬಗ್ಗೆ ಅಂಥದ್ದು ಏನಿಲ್ಲ. ದಾನ ಧರ್ಮ ಜಗ್ಗಿ ಮಾಡ್ತಾರೆ. ಎಲ್ಲ ಮೆದುಗಳಿಗೆ ಹೋಗ್ತಾರೆ. ಮೆದುವಿಗೆ ಹೋದಾಗ ಮತ್ತೆ ಸುಮ್ಮನೆ ಬರೋದಿಲ್ಲ, ದಾನ ನೀಡಿ ಬರೋದು. ಯಾರನ್ನ ಸಾವು ಸಂಸ್ಕಾರಕ್ಕೂ ಹೋಗ್ತಾರೆ, ಅದಕ್ಕೆ ಸಹಾಯ ಮಾಡ್ತಾರೆ. ಮತ್ತು ಯಾರನ್ನ ನಾಮಕರಣಕ್ಕೆ ಹೋಗ್ತಾರೆ. ಎಲ್ಲ ಫಂಕ್ಷನ್ಗೂ, ಅಂಬೇಡ್ಕರ್ ಜಯಂತಿಗೆ, ವಾಲ್ಮೀಕಿ ಜಯಂತಿಗೆ, ಇಂಥದ್ದು ಎಲ್ಲ ದಾನ ಧರ್ಮ ಮಾಡ್ತಾರೆ. ತಾತನರ ಬಗ್ಗೆ ಏನೇನೇನು ಅಪಪ್ರಸಂಗಿ ಏನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆಂಬ ಭಾವನೆಯೇ ಇಲ್ಲ ಸರ್. ಶಿವರಾತ್ರಿ ಜಾಗರಣೆ ದಿನ 1,000 ಜನಕ್ಕೆ ಒಡೆಯಕ್ಕೆ ಹಾಕ್ತಾರೆ. 1000 ಜನಕ್ಕೆ ಹೊಸ ಬಟ್ಟೆ ಸೀರೆಗಳು ತರ್ತಾರೆ. ಒಡೆಯಕ್ಕೆ ಹಾಕಿ ಅಕ್ಕ ತಂಗವ್ರು ಎಲ್ಲರೂ ಚೆನ್ನಾಗಿರಲಿ ಅಂತೇಳಿ ಮಾಡಿ ಕಳಿಸ್ತಾರೆ.